ಕೊತ್ತ ಕೊತ್ತ ಕುದಿಯುವ ಮಧ್ಯಾಹ್ನದ ಬಿಸಿಲು, ಕವ ಕವ ಎನ್ನುತ್ತಿರುವ ಹೊಟ್ಟೆ ಹಸಿವು. ಇವೆರಡು ನನ್ನ ಕರ್ಕೊಂಡೋಗಿ ನಿಲ್ಸಿದ್ದು ಒಂದು ಪುಟಾಣಿ ಹೋಟೆಲ್ ಮುಂದೆ. ಅಲ್ಲಿ ಒಂದೇ ಒಂದು ಐಟಮ್ ಇತ್ತು, ಬಿಸಿ ಬಿಸಿ ಅನ್ನ, ಮುಳ್ಳಂಗಿ ಸಾಂಬಾರು ಜೊತೆಗೆ ಒಂಚೂರು ಉಪ್ಪಿನಕಾಯಿ. ಅದನ್ನ ಊಟ ಎನ್ನಬೇಕೋ ಪ್ರಸಾದ ಎನ್ನಬೇಕೋ ಗೊತ್ತಿಲ್ಲ. ಬಟ್ ಆ ಭಟ್ರ ಹತ್ರ ಹೋಗಿ ಕೇಳಿದಾಗ ಅವರು ಪ್ರೀತಿಯಿಂದ ನನಗೆ ಹೇಳ್ಕೊಟ್ಟಿದ್ದ ರೆಸಿಪಿನೇ ಇದು. ಕುಕ್ಕರ್ ಒಳಗೆ 100 ಗ್ರಾಂ ನೆನೆಸಿಟ್ಟ ಬೇಳೆ, 4 ಬೆಳ್ಳುಳ್ಳಿ, 1 ಕಪ್ ನೀರು, ಉಪ್ಪು ಹಾಗೂ 2 ಟೊಮೆಟೊ ಹಾಕಿ ಅದನ್ನ 2 ವಿಸಿಲ್ ಹೊಡಿಸ್ಕೊಂಡು ಪಕ್ಕಕ್ಕಿಡಿ. ನಂತರ ಒಂದು ಬಾಣಲಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು 1 ಕಟ್ ಮಾಡಿರೋ ಈರುಳ್ಳಿ ಹಾಕೊಂಡು ಬಾಡಿಸ್ಕೋಬೇಕು. ಆಮೇಲೆ 1/4 ಕೆಜಿ ಮುಳ್ಳಂಗಿ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿ ಹಾಕಿ 2 ನಿಮಿಷ ಸಾಟೆ ಮಾಡ್ಕೊಂಡು ನೆಕ್ಸ್ಟ್ ಇದರಲ್ಲಿ ಸಾಂಬಾರ್ ಪುಡಿ, ಖಾರದ ಪುಡಿ, ಅರಿಶಿನ ಹಾಗೂ ಇಂಗು ಹಾಕಿ ಮತ್ತೊಂದ್ 2 ನಿಮಿಷ ಸ್ಟರ್ ಮಾಡಿ 1 ಕಪ್ ನೀರು ಸೇರಿಸಿ 8 ರಿಂದ 10 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಅಷ್ಟರಲ್ಲಿ ಪ್ರೆಷರ್ ಹೋಗಿರುತ್ತೆ. ಇದೀಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಇದ್ರೊಳಗೆ ಹಾಕೋಬೇಕು. ಜೊತೆಗೆ ಹುಣಸೆ ರಸ ಹಾಗೂ ಬೆಲ್ಲ ಸೇರಿಸಿ ಮತ್ತೊಂದ್ 5 ನಿಮಿಷ ಮುಚ್ಚಿಟ್ರೆ ಸೆಟ್ ಗುರು. ಕೊನೆಯದಾಗಿ ಕಡಲೆ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಹಾಗೂ ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಕೊಟ್ರೆ ರೆಡಿ ಗುರು. ನಾನಿಲ್ಲಿ ಹಾಕೊಂಡಿರೋ ಉಪ್ಪಿನಕಾಯಿ ನೀವು ಟ್ರೈ ಮಾಡಿದೀರಾ? ನೋಡಿ ಇಷ್ಟೇ ಇಷ್ಟಿರುತ್ತೆ ಮಾವಿನಕಾಯಿ. ಎಲ್ಲಿಂದ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿರುವ ಕಾಕಲ್ ಪಿಕಲ್ಸ್ ಅವರ ಪ್ರಾಡಕ್ಟ್ ರಿವ್ಯೂ ಮಾಡಕ್ ನನಗೆ ಕಳ್ಸಿಕೊಟ್ಟಿದ್ರು. ಸೊ ಇದು ಅವರ ಅಪ್ಪೆ ಟೆಂಡರ್ ಮ್ಯಾಂಗೋ ಪಿಕಲ್ ಅಥವಾ ಅಪ್ಪೆ ಮಿಡಿ ಉಪ್ಪಿನಕಾಯಿ. ನಿಮ್ಗೂ ಅವರ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ಒಂದು ಅವರ ವೆಬ್ಸೈಟ್ ವಿಸಿಟ್ ಮಾಡಿ, ಇಲ್ಲ ಅಂದ್ರೆ ಈ ವಾಟ್ಸ್ಆಪ್ ನಂಬರ್ ಗಳಿಗೆ ಮೆಸೇಜ್ ಮಾಡಿ, ಇಲ್ಲ ಎಲ್ಲಾ ತರ ಸ್ಟೋರ್ ಗಳಲ್ಲೂ ಅವರ ಪ್ರಾಡಕ್ಟ್ಸ್ ಲಭ್ಯವಿದೆ. ಥ್ಯಾಂಕ್ ಯು.